ಮಕ್ಕಳಿಗೆ ವಿದ್ಯಾಬುದ್ಧಿ ತಲೆಗೆ ಹತ್ತದಿದ್ದರೆ ಧಾರ್ಮಿಕ ಗ್ರಂಥಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳ ಹಾಗೂ ಶಕ್ತಿಯುತ ಪರಿಹಾರಗಳನ್ನು ಸೂಚಿಸಲಾಗಿದೆ. ಇನ್ನೇನು ಎಲ್ಲರಿಗೂ ಶಾಲಾ ಕಾಲೇಜುಗಳು ಪುನರಾರಂಭವಾಗುತ್ತಿದೆ. ನಿಮ್ಮ ಮಕ್ಕಳು ಓದಿದ್ದು ತಲೆಗೆ ಹತ್ತುತ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸರಳ ಉಪಾಯವನ್ನು ಮಾಡಿ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ವೀಕ್ಷಕರೇ. ಮೊದಲನೆಯದಾಗಿ ತಂದೆ ತಾಯಿಯರೆಲ್ಲರೂ ತಾವು ಆದ ಹಾಗೆ ತಮ್ಮ ಮಕ್ಕಳು ಆಗಬಾರದು ಅಂತ ಸಾಲ ಸೋಲ ಮಾಡಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಆದರೆ ಈ ಕಾಲದ ಮಕ್ಕಳು ತಮ್ಮ ತಂದೆ ತಾಯಿಯರು ಕಷ್ಟಪಡುವುದನ್ನು ನೋಡದೆ ಮೋಜು ಮಸ್ತಿಯಲ್ಲೇ ಕಾಲ ಕಳೆಯುತ್ತಾರೆ. ಅದು LKG ಹುಡುಗ ಆಗಿರಬಹುದು ಅಥವಾ ಕಾಲೇಜು ವಿದ್ಯಾರ್ಥಿಯೇ ಆಗಿರಬಹುದು. ಎಲ್ಲರೂ ಸರಿಸಮವಾಗಿ ವಿದ್ಯಾಭ್ಯಾಸಕ್ಕಿಂತ ಮೋಜಿನ ಕಡೆ ಹೆಚ್ಚು ಗಮನವನ್ನು ಹರಿಸುತ್ತಾರೆ. ಆದರೆ ಅವರು ಅದೆಲ್ಲವನ್ನು ಬಿಟ್ಟು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸಲು ಈ ಒಂದು ಸರಳ ಉಪಾಯವನ್ನು ಮಾಡಿ. ಮೊದಲನೆಯದಾಗಿ ಗಣೇಶ ಮತ್ತು ಸರಸ್ವತಿ ದೇವಿಯ ಆರಾಧನೆ. ಸರಸ್ವತಿ ಮಂತ್ರ. ಪ್ರತಿದಿನ ಬೆಳಿಗ್ಗೆ ಓಂ ಐಂ ಸರಸ್ವತ್ಯೈ ನಮಃ ಈ ಮಂತ್ರವನ್ನು 21 ಬಾರಿ ಜಪಿಸಲು ಹೇಳಿ. ಗಣೇಶ ಸ್ತೋತ್ರ. ಬುದ್ಧಿಶಕ್ತಿ ಹೆಚ್ಚಿಸಲು ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನು ಪಠಣ ಮಾಡಿಸಿ. ಮತ್ತು ದೀಪಾರಾಧನೆ. ದೇವರ ಮನೆಯಲ್ಲಿ ಈಶಾನ್ಯ ಮೂಲೆಗೆ ಮುಖ ಮಾಡಿ ಕುಳಿತು ಓದಲು ಹೇಳಿ. ನಂತರ ಆಹಾರ ಮತ್ತು ಜೀವನ ಶೈಲಿಯ ನಿಯಮಗಳು. ತುಳಸಿ ತೀರ್ಥ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 3 ತುಳಸಿ ಎಲೆ ಅಥವಾ ತುಳಸಿ ತೀರ್ಥವನ್ನು ನೀಡಿ. ಧಾರ್ಮಿಕವಾಗಿ ನೆಲ್ಲಿಕಾಯಿ ಬುದ್ಧಿಯನ್ನು ಚುರುಕುಗೊಳಿಸುವ ದೈವಿಕ ಗುಣವನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ. ಮಕ್ಕಳು ಓದುವಾಗ ಯಾವಾಗಲೂ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಓದಬೇಕಾಗುತ್ತದೆ. ಜ್ಯೋತಿಷ್ಯ ಮತ್ತು ದಾನ ಪರಿಹಾರಗಳು. ಬುಧ ಗ್ರಹ ಶಾಂತಿ. ವಿದ್ಯಾಕಾರಕನಾದ ಬುಧನ ಅನುಗ್ರಹಕ್ಕೆ ಹಸಿರು ಹೆಸರು ಬೇಳೆಯನ್ನು ದಾನ ಮಾಡಬೇಕಾಗತ್ತೆ. ಬುಧವಾರದ ಪೂಜೆಗೆ ಹೆಚ್ಚಿನ ಮಹತ್ವವಿದೆ. ಒಂದೇ ಒಂದು ಬುಧವಾರ ಹಸುವಿಗೆ ಹಸಿರು ಹುಲ್ಲನ್ನು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಗಾಯತ್ರಿ ಮಂತ್ರ. ದಿನಕ್ಕೆ ಕನಿಷ್ಠ 11 ಬಾರಿಯಾದರೂ ಗಾಯತ್ರಿ ಮಂತ್ರವನ್ನು ಜಪಿಸೋದ್ರಿಂದ ಏಕಾಗ್ರತೆ ಹೆಚ್ಚುತ್ತೆ. ನಿಮ್ಮ ಮಕ್ಕಳು ಅಥವಾ ಕಾಲೇಜು ವಿದ್ಯಾರ್ಥಿ ಈ ಒಂದು ಉಪಾಯವನ್ನು ಎಲ್ಲವೂ ಒಟ್ಟಿಗೆ ಮಾಡಲು ಕಷ್ಟವಾದರೆ ನೀವು ಒಂದೊಂದನ್ನು ಒಂದೊಂದು ದಿವಸ ಮಾಡಬಹುದು. ಹಾಗೆಯೇ ಬಹಳ ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ, ಉತ್ತಮ ಜ್ಞಾಪಕ ಶಕ್ತಿ ಮತ್ತು ವಿದ್ಯಾಪ್ರಾಪ್ತಿಗಾಗಿ ಹಯಗ್ರೀವ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಪಠಿಸುವುದು ಅತ್ಯಂತ ಶ್ರೇಷ್ಠ. ಇದು ಜ್ಞಾನದ ದೇವರಾದ ಹಯಗ್ರೀವನ ಆಶೀರ್ವಾದವನ್ನು ಪಡೆಯಲು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯ ಮಾಡುತ್ತೆ. ಜ್ಞಾನ ಪ್ರಾಪ್ತಿಗಾಗಿ ಶ್ಲೋಕ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ವೀಕ್ಷಕರೇ, ನಿಮ್ಮ ಮಕ್ಕಳು ಓದಿನಲ್ಲಿ ವಿದ್ಯೆ ತಲೆಗೆ ಹತ್ತುತ್ತಾ ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ನೇರ ಪರಿಹಾರವನ್ನು ಪಡೆದುಕೊಳ್ಳಿ. ನಿಮ್ಮ ಮಕ್ಕಳು ಓದಲು ಹಠ ಮಾಡ್ತಾ ಇದ್ದರೆ ಅಥವಾ ಅವರು ಓದಲು ಕುಳಿತುಕೊಳ್ಳದೇ ಇದ್ದರೆ, ನಿಮ್ಮ ಮಾತು ಕೇಳದೇ ಇದ್ದರೆ ಈ ಗುರೂಜಿಯವರನ್ನು ನೀವು ಫೋನಿನ ಮುಖಾಂತರ ಕೂಡ ನೀವು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಒಂದೇ ಒಂದು ಫೋನ್ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಧನ್ಯವಾದಗಳು.